ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ನಮ್ಮ ಮೂಲಕ ಸಂದೇಶಗಳನ್ನು ಕೇಳಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ತಂದೆಯ ಜವಾಬ್ದಾರಿಗಳೇನು ಕುಟುಂಬದಲ್ಲಿ, ತಂದೆಯ ಜವಾಬ್ದಾರಿಗಳೇನು ಹಾಗೂ ಹೇಗೆ ತಂದೆಯು ನಡೆದುಕೊಳ್ಳಬೇಕು, ಕ್ರೈಸ್ತನೆನ್ನಿಸಿಕೊಂಡ ತಂದೆಯು ಹೇಗೆ ತನ್ನ ಕುಟುಂಬವನ್ನ, ತನ್ನ ಮಕ್ಕಳನ್ನ ನೋಡಿಕೊಳ್ಳಬೇಕು, ತನ್ನ ಮಕ್ಕಳನ್ನ ಹೇಗೆ ನೋಡಿಕೊಳ್ಳಬೇಕು, ಹೇಗೆ ಜವಾಬ್ದಾರಿಯಿಂದ ನಡೆಸಿಕೊಳ್ಳಬೇಕು ಎಂದು ನಾವು ವಾಕ್ಯದ ಮೂಲಕ ಧ್ಯಾನಿಸೋಣ. ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ದೇವರೇ, ಇಂದಿನ ಸಂದೇಶ ಭಾಗ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀನು ಮಾತನಾಡು. ಒಬ್ಬೊಬ್ಬ ತಂದೆಯ ಹೃದಯಗಳನ್ನು ನಿಮ್ಮ ಕಡೆಗೆ ಒಪ್ಪಿಸಿಕೊಡ್ತೇನಪ್ಪ. ಈ ವಾಕ್ಯಗಳನ್ನು ಕೇಳಿ ದೇವರೇ, ಯಾರ್ಯಾರು ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇಲ್ಲ, ಅವರು ಜವಾಬ್ದಾರಿಯಿಂದ ನಡೆದುಕೊಳ್ಳಿಕ್ಕೆ ಸಹಾಯ ಮಾಡು. ಈ ವಾಕ್ಯಗಳು ಅವರ ಜೀವಿತವನ್ನು ಬದಲಾಯಿಸಲಿ, ಅವರ ಕುಟುಂಬವನ್ನು ದೇವರೇ ಆಶೀರ್ವದಿಸಬೇಕಾಗಿ ಎಲ್ಲವನ್ನು ನಿಮ್ಮ ಕರಕ್ಕೊಪ್ಪಿಸಿಕೊಡ್ತೇನೆ. ದೇವರ ವಾಕ್ಯ ಹೇಳುವಾಗ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀನು ಮಾತನಾಡು. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ, ಆಮೇನ್ ಆಮೇನ್. ನಾವು ಇದಕ್ಕಿಂತ ಮುಂಚಿತವಾಗಿ ತಾಯಿಯ ಜವಾಬ್ದಾರಿಗಳೇನು, ಒಂದು ಕುಟುಂಬದಲ್ಲಿ ತಾಯಿಯ ಜವಾಬ್ದಾರಿಗಳೇನು, ಹೇಗೆ ತಾಯಿಯು ಮಕ್ಕಳನ್ನ ಬೆಳೆಸಬೇಕು, ಹಾಗೆ ಇಂದು ಮಕ್ಕಳನ್ನ ಬೆಳೆಸುವುದರಲ್ಲಿ ತಂದೆಯ ಜವಾಬ್ದಾರಿಗಳೇನು ಅಂತ ನಾವು ಧ್ಯಾನಿಸ್ತಾ ಇದ್ದೇವೆ. ತಂದೆಯ ಜವಾಬ್ದಾರಿಗಳೇನು? ಒಂದು ಕುಟುಂಬದಲ್ಲಿ ತಂದೆ ಎಂಬುವವರು ಮೈನ್ ಫೌಂಡೇಶನ್ ಆಗಿರ್ತಾರೆ. ಒಂದು ಕುಟುಂಬ ಚೆನ್ನಾಗಿರಬೇಕು, ಒಂದು ಕುಟುಂಬ ಆಶೀರ್ವಾದಕರವಾಗಿರಬೇಕು, ಅದು ಸಮಾಧಾನಕರವಾಗಿರಬೇಕು, ಅಲ್ಲಿ ಸಂತೋಷ ಇರಬೇಕು, ಪ್ರೀತಿ ಇರಬೇಕಂದ್ರೆ ಆ ಕುಟುಂಬದಲ್ಲಿ ತಂದೆ ಎಂಬುವವರು ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು. ಒಂದು ಕುಟುಂಬದಲ್ಲಿ ಮಕ್ಕಳು ಒಳ್ಳೆಯ ಬುದ್ಧಿಯನ್ನು ಕಲಿಬೇಕಂದ್ರೆ ತಾಯಿಯ ಪಾತ್ರ ಎಷ್ಟಿದೆಯೋ ಅಷ್ಟೇ ತಂದೆಯ ಪಾತ್ರವೂ ಕೂಡ ಇದೆ. ಇವತ್ತು ನಮ್ಮ ಸಮಾಜದಲ್ಲಿ ಆಗಿರ್ಬೋದು, ಕ್ರೈಸ್ತರೆನ್ನಿಸಿಕೊಂಡವರು ಸಹ ಎಷ್ಟೋ ಕುಟುಂಬದಲ್ಲಿ ತಂದೆ ಆದಂಥವರು ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇಲ್ಲ. ಬರೀ ಕೆಲವೊಬ್ಬರು ತಾಯಿಯ ಮೇಲೆ, ಅಂದರೆ ತಾಯಿ ಮಾತ್ರ ಈ ಕೆಲಸಗಳನ್ನ ಮಾಡಬೇಕು, ತಂದೆ ಮಾಡಬಾರ್ದು ಎಂಬ ಒಂದು ಪರಿಕಲ್ಪನೆಯಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ತಂದೆಗೆ ತಾಯಿಗೆ ಇಬ್ಬರಿಗೂ ಸಹ ಮಕ್ಕಳನ್ನ ಬೆಳೆಸುವುದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಯಾಕೆಂದ್ರೆ ತಂದೆ ಎಂಬುವರು ಕುಟುಂಬದ ಅಸ್ಥಿವಾರವಾಗಿದ್ದಾರೆ. ನೀವೊಂದು ಮನೆಯನ್ನ ಕಟ್ಟಬೇಕಾದ್ರೆ ಆ ಮನೆಗೆ ಫೌಂಡೇಶನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಸ್ಥಿವಾರವೇ ಸರಿಯಾಗಿ ಇಲ್ಲದೆ ನೀವೆಷ್ಟೇ ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನ ಹಾಕ್ಬೋದು ಅಥವಾ ದೊಡ್ಡ ಇಟ್ಟಿಗೆಗಳು, ಸಿಮೆಂಟ್ ಎಷ್ಟೇ ನೀವು ಕಾಸ್ಟ್ಲಿ ಆಗಿರೋದು ಹಾಕಿದ್ರೂ ಸಹ ಅದು ಸರಿಯಾದ ರೀತಿಯಲ್ಲಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ತಂದೆ ಎಂಬ ಒಂದು ಅಸ್ಥಿವಾರವು ಕುಟುಂಬದಲ್ಲಿ ಸರಿಯಾದ ರೀತಿ ನಡೆದುಕೊಳ್ಳದೇ ಇದ್ರೆ ಆ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಶಾಂತಿ ಎಂಬುದು ಇರೋದಿಲ್ಲ. ಮೊದಲನೇದಾಗಿ ತಂದೆಯಾದಂಥವರು ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂದು ನಾವು ಮೊದಲು ತಿಳಿದುಕೊಳ್ಳಬೇಕು. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಅಂದ್ರೆ, ಅನೇಕರು ಕ್ರಿಸ್ತನಲ್ಲಿ ಯಾರಾಗಿದ್ದಾರೆ ಎಂದು ಮರೆತು ಹೋಗಿ ಜೀವಿಸ್ತಾ ಇದ್ದಾರೆ. ಅದಕ್ಕೆ ಕುಟುಂಬದಲ್ಲಿ ಸಮಸ್ಯೆ, ಮಕ್ಕಳಲ್ಲಿ ಸಮಸ್ಯೆ. ಎಷ್ಟೋ ಮಕ್ಕಳು ಇವತ್ತು ಆದಿ ತಪ್ಪಲಿಕ್ಕೆ ಕಾರಣ ಯಾರಾಗಿದ್ದಾರೆ ಅಂದ್ರೆ ತಂದೆಯಂದಿರೇ ಆಗಿದ್ದಾರೆ. ತಂದೆಯಂದಿರು ಸರಿಯಾದ ಜವಾಬ್ದಾರಿನ ನಿಭಾಯಿಸದೇ ಇರೋ ಕಾರಣಕ್ಕಾಗಿ. ಆದರೆ ಇವತ್ತು ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಾ ಅಂತ ನೀವು ತಿಳಿದುಕೊಳ್ಳುವುದಾದರೆ ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಸರಿಯಾಗಿ ಬೆಳೆಸುವುದಕ್ಕೆ ನಿಮಗೆ ದೇವರು ಸಹಾಯ ಮಾಡ್ತಾರೆ, ದೇವರು ಜ್ಞಾನವನ್ನು ಕೊಡ್ತಾರೆ. ನೀವು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟವರಾಗಿದ್ದೀರಾ, ನೀವು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದವರಾಗಿದ್ದೀರಾ, ನೀವು ಕ್ರಿಸ್ತನಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿದವರಾಗಿದ್ದೀರಾ, ನೀವು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟವರಾಗಿದ್ದೀರಾ, ನೀವು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿದ್ದೀರಾ ಮತ್ತು ಆತನ ಮಕ್ಕಳಾಗಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ನೀವು ನೂತನ ಸೃಷ್ಟಿಯೂ ಕೂಡ ಆಗಿದ್ದೀರಾ. ಯಾವ ತಂದೆಯಂದಿರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅಂತಹ ಕುಟುಂಬಗಳನ್ನು ನೀವು ನೋಡಿ. ಅಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರಬಹುದು, ಆದರೆ ಆ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಶಾಂತಿ, ನೆಮ್ಮದಿ, ಪ್ರೀತಿ, ಐಕ್ಯತೆ, ಅನ್ಯೂನ್ಯತೆ, ಆತ್ಮನ ಫಲಗಳನ್ನು ನಾವು ಆ ಕುಟುಂಬದಲ್ಲಿ ಕಾಣಬಹುದಾಗಿದೆ. ಇಂದು ನಿಮ್ಮ ಕುಟುಂಬದಲ್ಲಿ ಆತ್ಮನ ಫಲಗಳನ್ನು ನೀವು ಕಾಣ್ತಾ ಇದ್ದೀರಾ?
ನಿಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರಬೇಕೆಂದ್ರೆ ನೀವು ಮಾಡಬೇಕಾದಂತಹ ಕೆಲಸವನ್ನ ಸರಿಯಾದ ರೀತಿ ಮಾಡಬೇಕು. ಹೇಗೆ ಮಾಡಬೇಕು? ತಂದೆ ಇಲ್ಲದಂಥ ಮನೆ ಇದೆಯಲ್ಲ, ಅಂತಹ ಮನೆಯಲ್ಲಿ ತುಂಬ ಕಷ್ಟಕರವಾಗಿರ್ತದೆ. ಆದ ಕಾರಣವೇ ತಂದೆ ಆದಂಥವರು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಬೇಕು. ಯಾಕೆಂದರೆ ನಾನು ಬಾಲ್ಯದಿಂದ ನೋಡಿಕೊಂಡು ಬಂದಿದ್ದೇನೆ, ತಂದೆ ಇಲ್ಲದ ಕುಟುಂಬ ಆಗಿರ್ಬೋದು, ತಂದೆ ಇಲ್ಲದಂತಹ ಮಕ್ಕಳನ್ನು ಈ ಸಮಾಜದಲ್ಲಿ ಕಾಣುವಂಥ ರೀತಿಯೇ ಬೇರೆ ಇರ್ತದೆ, ಅವರು ಬೆಳೆಯುವಂಥ ರೀತಿಯೇ ಬೇರೆ ಇರ್ತದೆ. ತಾಯಿ ಪ್ರೀತಿಯೂ ಬೇಕು, ತಂದೆ ಪ್ರೀತಿಯೂ ಬೇಕು. ಅದಕ್ಕೆ ದೇವರು ನಮಗೆ ತಂದೆ ತಾಯಿ ಅಂತ ಇಬ್ಬರನ್ನ ಕೊಟ್ಟಿರುವುದು. ಯಾಕಂದರೆ ತಾಯಿಯ ಪ್ರೀತಿಯೇ ಬೇರೆ ರೀತಿ, ತಂದೆಯ ಪ್ರೀತಿಯೇ ಬೇರೆ ರೀತಿ ಆಗಿರ್ತದೆ. ದೇವರು ಸಹ ತಾಯಿ ತಂದೆಯ ಪ್ರೀತಿಯನ್ನ ತನ್ನ ಪ್ರೀತಿಗೆ ಹೋಲಿಸಿಕೊಂಡು ಹೇಳಿರುವುದನ್ನು ನಾವು ಕಾಣ್ತೇವೆ. ತಾಯಿ ತನ್ನ ಮಗನನ್ನ ಸಂತೈಸುವಂತೆ, ತಂದೆ ತನ್ನ ಮಗನನ್ನ ಕನಿಕರಿಸುವಂತೆ. ಹಾಗಾದ್ರೆ ನಮಗೆ ತಂದೆ ತಾಯಿಯರ ಪ್ರೀತಿ, ಇಬ್ಬರ ಪ್ರೀತಿಯೂ ಬೇಕು. ಪ್ರೀತಿಯ ಸಹೋದರರೇ, ಪ್ರೀತಿಯ ತಂದೆಂದಿರೇ, ನೀವೇನಾದ್ರೂ ನಿಮ್ಮ ಜೀವಿತದಲ್ಲಿ ಜವಾಬ್ದಾರಿ ಇಲ್ಲದೆ ಕ್ರಿಸ್ತನನ್ನ ನಂಬಿಕೊಂಡು ಸಹ ನಿಮ್ಮ ಜವಾಬ್ದಾರಿಗಳನ್ನು ನಿಮ್ಮ ಕುಟುಂಬದಲ್ಲಿ ನೀವು ಸರಿಯಾಗಿ ನಿಭಾಯಿಸದೇ ಇದ್ದರೆ, ದಯಮಾಡಿ ವಾಕ್ಯಗಳ ಮೂಲಕ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಇನ್ನು ಮುಂದೆ ಜವಾಬ್ದಾರಿ ಉಳ್ಳಂಥ ತಂದೆಯಾಗಿ ನಡೆದುಕೊಳ್ಳಿ. ಯಾಕೆಂದರೆ ನೀವು ಜವಾಬ್ದಾರಿಯಿಂದ ನಡೆದುಕೊಳ್ಳದೇ ಇದ್ದರೆ ನಿಮ್ಮ ಮಕ್ಕಳಿಗೆ ಅದು ತುಂಬ ಕಷ್ಟಕರವಾಗ್ತದೆ, ನಿಮ್ಮ ಹೆಂಡತಿಗೆ ಅದು ತುಂಬ ಕಷ್ಟಕರವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಾ ಅಂತ ನಿಮಗೆ ಗೊತ್ತಾಗದೇ ಇದ್ರೆ, ನೀವು ತಿಳಿದುಕೊಂಡು ಅದರ ಪ್ರಕಾರ ನಡಿದೇ ಇದ್ರೆ, ಸೈತಾನನು ಯಾವಾಗಲೂ ನಿಮ್ಮನ್ನ ನಾಶಪಡಿಸಲು, ನಿಮ್ಮ ಕುಟುಂಬವನ್ನು ನಾಶಪಡಿಸಲು ಕಾಯ್ತಾ ಇರ್ತಾನೆ. ಕಳೆದ ಬಾರಿ ನಾವು ಓದಿದ ಹಾಗೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ನಾಶ ಮಾಡುವುದಕ್ಕೂ ಬರ್ತಾನೆ ಅಂತ ವಾಕ್ಯ ಹೇಳ್ತದೆ. ಒಂದು ಕುಟುಂಬವನ್ನ ನಾಶ ಮಾಡೋದೇ ಸೈತಾನನ ಗುರಿಯಾಗಿದೆ. ಅದರಲ್ಲೂ ತಂದೆಯರನ್ನ ನಾಶಪಡಿಸಬೇಕು, ಅವರ ದಾರಿಯನ್ನ ಬದಲಾಯಿಸಬೇಕು, ಅವರನ್ನ ಪಾಪದಲ್ಲಿ ಸಿಕ್ಕಾಕಿಸಬೇಕು, ಅವರನ್ನ ಕುಟುಂಬದಿಂದ ದೂರ ಮಾಡಬೇಕಂತಲೇ ಯಾವಾಗಲೂ ಸೈತಾನನು ಕಾಯ್ತಾ ಇರ್ತಾನೆ. ಆದ ಕಾರಣವೇ ತಂದೆಯಂದಿರಾದಂಥ ನೀವುಗಳು ಎಚ್ಚರವಾಗಿದ್ದು ನಿಮ್ಮನ್ನು ನೀವು ದೇವರ ನಂಬಿಕೆಯಲ್ಲಿಯೂ ದೇವರ ಅನ್ಯೋನ್ಯತೆಯಲ್ಲೂ ದೇವರಿಗಾಗಿ ಜೀವಿಸಲು ನಿಮ್ಮನ್ನು ನೀವು ಒಪ್ಪಿಸಿಕೊಡಬೇಕು. ಯಾಕೆಂದರೆ ಅಸ್ಥಿವಾರವನ್ನೇ ಕದಲಿಸಿದಾಗ ಮೇಲಿರುವಂಥದ್ದೆಲ್ಲ ಸುಲಭವಾಗಿ ಬಿದ್ದು ಹೋಗ್ತದೆ. ಆದರೆ ಅಸ್ಥಿವಾರ ಬಿಗಿಯಾಗಿರುವಾಗ ಅದರ ಮೇಲೆ ಎಷ್ಟೇ ನೀವು ಒಳ್ಳೆಯ ರೀತಿಯಾದಂಥ ಒಂದು ಪಿಲ್ಲರ್ಗಳನ್ನ ಹಾಕ್ಬೋದು, ಏನೇ ಹಾಕಿದ್ರೂ ಕೂಡ ಅದು ಶಾಶ್ವತವಾಗಿ ನೆಲೆಸ್ತದೆ. ಅದೇ ರೀತಿಯಾಗಿ ನೀವು ಕ್ರಿಸ್ತನಲ್ಲಿ ಸರಿಯಾದ ರೀತಿಯಾಗಿ ಬೇರೂರಿ ನೀವು ಜೀವಿಸಬೇಕು. ದೇವರ ವಾಕ್ಯದ ಪ್ರಕಾರ ನೀವು ಜೀವಿಸುವಾಗಲೇ ನಿಮ್ಮ ಕುಟುಂಬವು ಆಶೀರ್ವಾದಕರವಾಗ್ತದೆ. ಹಾಗಾದರೆ ದೇವ್ರ ವಾಕ್ಯ ಏನಂತ ಹೇಳ್ತದೆ? ಹೇಗೆ ತಂದೆಯು ಮಕ್ಕಳನ್ನು ಬೆಳೆಸಬೇಕು, ಹೇಗೆ ತಂದೆಯು ತನ್ನ ಮಕ್ಕಳನ್ನು ಬೆಳೆಸುವುದರಲ್ಲಿ ಜವಾಬ್ದಾರಿನ ತೆಗೆದುಕೊಳ್ಬೇಕಂದ್ರೆ, ಮೊದಲನೇದಾಗಿ ನಿಮ್ಮ ಮಕ್ಕಳಿಗೆ ನೀವು ಮೊದಲನೇದಾಗಿ ಗುರುವಾಗಿರಬೇಕು. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ನಿಮ್ಮ ಮಕ್ಕಳಿಗೆ ಮೊದಲು ಗುರುವಾಗಿರಬೇಕು. ಹುಡುಗನನ್ನ, ನಿಮ್ಮ ಮಕ್ಕಳನ್ನ ನೀವು ಶಿಕ್ಷೆಯಲ್ಲಿ ಬೆಳೆಸಬೇಕು. ಇಂದು ಎಷ್ಟೋ ಜನ ತಂದೆಯ ಏನು ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳನ್ನು ದೇವರ ಶಿಕ್ಷೆಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇಲ್ಲ. ಅನೇಕ ಸಲ ಅನೇಕ ತಂದೆಯಂದಿರು ನೆನೆಸ್ಕೊಳ್ತಾರೆ, ನನಗೆ ಬರೀ ದುಡ್ದಾಕಿದ್ರೆ ಸಾಕು, ನಾನು ಬರೀ ಕೆಲಸ ಮಾಡಿ ಫೈನಾನ್ಷಿಯಲ್ ಸಪೋರ್ಟ್ ಕುಟುಂಬಕ್ಕೆ ನೀಡಿದರೆ ಸಾಕು, ನಾನು ಬಾಡಿಗೆ ಕಟ್ಟಿದರೆ ಸಾಕು, ಅಥವಾ ನಾನು ರೇಷನ್ ತಂದಾಕಿದರೆ ಸಾಕು, ನನ್ನ ಮಕ್ಕಳ ಅವಶ್ಯಕತೆಗಳನ್ನು, ಆರ್ಥಿಕವಾದ ಅವಶ್ಯಕತೆಗಳನ್ನು ಪೂರೈಸಿದರೆ ನನ್ನ ಜವಾಬ್ದಾರಿ ಮುಗಿದು ಹೋಗ್ತದೆ, ಇನ್ನೆಲ್ಲ ಅವರ ತಾಯಿ ತೆಗೆದುಕೊಳ್ತಾರೆ ಅಂತ ಅನೇಕರು ಇಂದು ತಮ್ಮ ಮಕ್ಕಳನ್ನು ಶಿಕ್ಷಿಸೋದಿಲ್ಲ, ತಮ್ಮ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇಲ್ಲ, ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇಲ್ಲ. ಇವತ್ತೇನಾದರೂ ನೀವು ಸಹ ಈ ವಿಡಿಯೋ ನೋಡ್ತಾ ಇರುವಂತಹ ಸಹೋದರರೇ, ತಂದೆ ಆದಂಥವರೇ, ನೀವು ಏನಾದರೂ ಅಂತ ಕೆಲಸವನ್ನು ಮಾಡುವುದಾದರೆ ದೇವ್ರ ವಾಕ್ಯ ಹೇಳ್ತದೆ, ಹುಡುಗನನ್ನ ನೀನು ಶಿಕ್ಷಿಸು, ಸರಿಯಾದ ಮಾರ್ಗದಲ್ಲಿ ನಡೆಯತಕ್ಕ ಮಾರ್ಗದಲ್ಲಿ ನೀನು ಅವರನ್ನ ಶಿಕ್ಷಿಸದೇ ಇದ್ರೆ ನಿನ್ನ ಮುಪ್ಪಿನಲ್ಲಿ ಅವನು ಓರೆಯಾಗನು. ಅನೇಕ ತಂದೆ ತಾಯಂದಿರನ್ನ ಇವತ್ತು ಮಕ್ಕಳು ಯಾಕೆ ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದಾರೆ ಅಂದ್ರೆ, ನಡೆಯಬೇಕಾದ ಮಾರ್ಗದಲ್ಲಿ ಮಕ್ಕಳನ್ನ ನಡೆಸಿರೋದ್ರಿಲ್ಲ. ಇನ್ನು ಕೆಲವು ತಂದೆಗಳು ತಿಳಿದುಕೊಳ್ತಾರೆ, ನನ್ನ ಮಗನು ಶಾಲೆಗೆ ಹೋಗ್ತಾನೆ, ಅಲ್ಲೇ ಅವನು ಡಿಸಿಪ್ಲಿನ್ ಅನ್ನು ಕಲ್ತುಕೊಳ್ತಾನೆ, ಅಲ್ಲೇ ಅವನು ಎಲ್ಲವನ್ನ ಕಲಿತುಕೊಳ್ತಾನೆ, ಅಥವಾ ಅವನ ಟೀಚರ್ ಕಲಿಸ್ತಾರೆ ಅಂತ ಹೀಗೆ ಅನೇಕ ಸಲ ಏನು ಮಾಡ್ತಾರೆ ಅಂದರೆ, ಮಗನನ್ನ ಅಥವಾ ಮಗಳನ್ನ
ಸರಿಯಾದ ರೀತಿಯಲ್ಲಿ ಬೆಳೆಸುವುದರಲ್ಲಿ ಅನೇಕ ತಂದೆಯಂದಿರು ಫೇಲ್ ಆಗ್ತಾರೆ. ನಾವು ದಾವೀದನನ್ನ ಕಾಣ್ತೇವೆ. ಆತನು ಒಳ್ಳೆಯ ರಾಜನಾಗಿದ್ದನು, ಆದರೆ ತನ್ನ ಮನೆಯನ್ನ ಸರಿಯಾದ ರೀತಿಯಲ್ಲಿ ಅವನು ನೋಡಿಕೊಳ್ಳಿಲ್ಲ. ತನ್ನ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಅವನು ಬೆಳೆಸಲಿಲ್ಲ. ಅಮ್ನೋನನಾಗಿರ್ಬೋದು ಅಥವಾ ಅಬ್ಷಲೋಮನನಾಗಿರ್ಬೋದು, ಅವರೆಲ್ಲ ಮಾರ್ಗ ತಪ್ಪಿ ಹೋಗ್ಲಿಕ್ಕೆ ಕಾರಣ ಏನಂದ್ರೆ, ತಂದೆಯಾದವನು ತನ್ನ ಮನೆಯನ್ನ ಸರಿಯಾದ ರೀತಿಯಲ್ಲಿ ಅವನು ಗಮನಿಸಿಕೊಳ್ಳದೆ ಇರುವುದರಿಂದ. ತಂದೆ ಆದಂಥವನು ಮನೆಯಲ್ಲಿ ಏನು ನಡೀತಾ ಇದೆ, ಅಮ್ನೋನನ್ನು ತಪ್ಪು ಮಾಡುವಾಗಲೂ ಸಹ, ತಪ್ಪು ಮಾಡಿದಾಗಲೂ ಸಹ ದಾವೀದನು ಕರೆದು ಅವನಿಗೆ ಬುದ್ಧಿಯನ್ನ ಹೇಳೋದಿಲ್ಲ ಎಂದು ಎಷ್ಟೋ ತಂದೆಯಂದಿರು ಇದೇ ತರ ನಡೆದುಕೊಳ್ತಾ ಇದ್ದಾರೆ. ದಾವೀದನಿಗೆ ತನ್ನ ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ತನ್ನ ರಾಜ್ಯವನ್ನ ಡೆವಲಪ್ ಮಾಡಬೇಕು, ಇದೇ ರೀತಿಯಾದಂಥ ಒಂದು ಕೆಲಸದಲ್ಲಿ ಇದ್ದನೇ ಹೊರತು ಅವನು ತನ್ನ ಕುಟುಂಬವನ್ನ ಗಮನಿಸಿಕೊಳ್ಳುವುದರಲ್ಲಿ ಫೇಲ್ ಆದ. ಇವತ್ತು ನೀವು ನಿಮ್ಮ ಕುಟುಂಬವನ್ನ ಗಮನಿಸಿಕೊಳ್ಳುವುದರಲ್ಲಿ, ನಿಮ್ಮ ಮಕ್ಕಳನ್ನ ಗಮನಿಸಿಕೊಳ್ಳುವುದರಲ್ಲಿ ನೀವು ಸೋಲ್ತಾ ಇದ್ರೆ ಅಥವಾ ಫೇಲ್ ಆಗ್ತಾ ಇದ್ರೆ, ನೋಡಿ, ದಾವೀದನು ತನ್ನ ಕುಟುಂಬದಲ್ಲಿ ಇದ್ದಂಥ ಅಮ್ನೋನನ್ನ ಕಳ್ಕೊಳ್ತಾನೆ, ಅಬ್ಷಲೋಮನನ್ನ ಕಳ್ಕೊಳ್ತಾನೆ, ತನ್ನ ಮಗನೇ ತನ್ನ ವಿರುದ್ಧವಾಗಿ ಹೇಳ್ತಾನೆ. ಅವನ ಜೀವಿತದಲ್ಲಿ ಸಮಾಧಾನವೇ ಇಲ್ಲದಂತ ಆಯಿತು. ಯಾಕೆ? ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ, ನಡೆಯತಕ್ಕ ಮಾರ್ಗದಲ್ಲಿ ಅವನು ಶಿಕ್ಷಿಸ್ಲಿಲ್ಲ. ಇವತ್ತು ನೀವು ಶಿಕ್ಷಿಸ್ಲಿಲ್ಲ ಅಂದ್ರೆ ದಾವೀದನು ಅನುಭವಿಸಿದಂಥ ಕಷ್ಟಗಳೇ ಅನುಭವಿಸಬೇಕಾಗ್ತದೆ. ತಾಯಿಯೂ ಸಹ ಮಗನಿಗೆ ಬೋಧನೆ ಹೇಳಬೇಕು, ಮಗನಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಅದೇ ರೀತಿಯಾಗಿ ತಂದೆಯೂ ಸಹ ಮಗನನ್ನ ನಡೆಯಬೇಕಾದ ಮಾರ್ಗದಲ್ಲಿ ಯಾವುದು ಸರಿ ಯಾವುದು ತಪ್ಪು, ಹೇಗೆ ಸಿಚುಯೇಷನ್ಗಳನ್ನ ಹ್ಯಾಂಡಲ್ ಮಾಡಬೇಕು, ಹೇಗೆ ದೇವರ ನಂಬಿಕೆಯಲ್ಲಿ ನಿಂತುಕೊಳ್ಬೇಕಂತ ಪ್ರತಿಯೊಂದನ್ನು ಮಕ್ಕಳಿಗೆ ಹೇಳಿಕೊಡುವವರಾಗಿರ್ಬೇಕು. ಹಾಗೆ ಎರಡನೇದಾಗಿ, ತಂದೆ ಆದಂಥವರು ತಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನ ಪ್ರತಿದಿನ ಹೇಳಿಕೊಡುವವರಾಗಿರಬೇಕು. ದೇವರ ವಾಕ್ಯವನ್ನ ಅವರಿಗೆ ಉಪದೇಶಿಸುವವರಾಗಿರಬೇಕು. ಸತ್ಯವೇದದಲ್ಲಿರುವಂತಹ ಪ್ರತಿಯೊಂದನ್ನ ಅವರ ಹೃದಯವೆಂಬ ಅಲಿಗೆಯ ಮೇಲೆ ಪ್ರತಿನಿತ್ಯವೂ ನೀವು ಬರೆಯುವವರಾಗಿರಬೇಕು. ಯಾಕೆಂದ್ರೆ ಈ ವಾಕ್ಯಗಳೇ ಅವರ ಯವನ ಪ್ರಾಯದಲ್ಲಿ, ಅವರ ಬಾಲ್ಯದಲ್ಲಿ ಆಗಿರ್ಬೋದು, ಅಥವಾ ಅವರು ಟೀನೇಜ್ ಹೋಗುವ ಸಮಯದಲ್ಲಿ, ಅವರು ನಿಮ್ಮಿಂದ ದೂರ ಇರುವ ಸಮಯದಲ್ಲಿ ಆ ವಾಕ್ಯಗಳೇ ಅವರ ಜೀವಿತವನ್ನ ಕಾಪಾಡುವಂಥದ್ದಾಗಿದೆ. ನಿಮ್ಮ ಮಕ್ಕಳೊಟ್ಟಿಗೆ ಕೂರುವಾಗಲೂ ಹೇಳುವಾಗಲೂ ಎಲ್ಲಾ ಸಮಯದಲ್ಲೂ ದೇವರ ವಾಕ್ಯವನ್ನ, ದೇವರ ಅದ್ಭುತ ಕಾರ್ಯಗಳನ್ನ ನಿಮ್ಮ ಮಕ್ಕಳಿಗೆ ತಿಳಿಸ್ತಾ ಇರಬೇಕು. ನಿಮ್ಮ ಮಕ್ಕಳೊಟ್ಟಿಗೆ ನೀವು ಸಮಯವನ್ನ ಕಳೆಯುವವರಾಗಿರ್ಬೇಕು. ಎಷ್ಟೋ ತಂದೆಯಂದಿರು ದುಡಿಮೆ, ದಾವೀದನು ಸಹ ರಾಜ್ಯ ಅಂತ ಹೇಳಿ ಅವನ ಕೆಲಸ ಬರೀ ಅದರಲ್ಲೇ ಇದ್ದು ಮಕ್ಕಳೊಟ್ಟಿಗೆ ಅವನು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಇವತ್ತು ನೀವು ಅದೇ ತಪ್ಪನ್ನ ಮಾಡಬೇಡಿ. ನಿಮ್ಮ ಮಕ್ಕಳೊಟ್ಟಿಗೆ ನೀವು ಸಮಯವನ್ನು ಕಳಿಬೇಕು. ನೀವು ನಿಮ್ಮ ಮಕ್ಕಳೊಟ್ಟಿಗೆ ಸಮಯ ಕಳೆಯುವಾಗ ದೇವರ ವಾಕ್ಯವನ್ನ, ದೇವರ ನಂಬಿಕೆನ, ದೇವರ ಮೇಲೆ ನಿರೀಕ್ಷೆಯನ್ನ, ಹೇಗೆ ಒಂದು ಸಿಚುಯೇಷನ್ನ ಅಥವಾ ಒಂದು ಕಷ್ಟವನ್ನು ಎದುರಿಸಬೇಕು, ಹೀಗೆ ಉದಾಹರಣೆ ಒಟ್ಟಿಗೆ ಆ ಮಕ್ಕಳಿಗೆ ತಿಳಿಸಿ ನೀವು ಹೇಳಬೇಕು. ಆ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಪ್ರೀತಿಯಿಂದ ಪ್ರತಿಯೊಂದು ಹೇಳಿಕೊಡುವವರಾಗಿರಬೇಕು. ಯಾಕೆಂದ್ರೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ದೇವರ ವಾಕ್ಯ ಏನಂತ ಹೇಳ್ತಾ ಇದೆ ನಮಗೆ? ಕೂರುವಾಗಲೂ ಹೇಳುವಾಗಲೂ ಪ್ರತಿಯೊಂದು ನಿಮಿಷದಲ್ಲೂ ನಿಮ್ಮ ಮಕ್ಕಳೊಟ್ಟಿಗೆ ನೀವು ದೇವರ ನಂಬಿಕೆಯನ್ನ, ದೇವರ ಕುರಿತಾದಂತಹ ಸತ್ಯವನ್ನ, ಆತನ ಪ್ರೀತಿಯನ್ನ, ಆತನ ತ್ಯಾಗವನ್ನ ನಾವು ಯಾವಾಗಲೂ ಮಕ್ಕಳಿಗೆ ಹೇಳಿಕೊಡುವವರಾಗಿರ್ಬೇಕು. ಯಾಕೆಂದ್ರೆ ಈ ವಾಕ್ಯವೇ ನಿಮ್ಮ ಮಕ್ಕಳ ಜೀವಿತವನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ನಡೆಸುವಂತದ್ದಾಗಿದೆ. ಈ ವಾಕ್ಯಗಳು ಏನಾಗಿದೆ ಅಂದ್ರೆ, ಇದು ಮನುಷ್ಯನ ಮಾತಲ್ಲ, ಇದು ಯಾರೋ ಬರೆದಿರಂತ ಮಾತಲ್ಲ, ಇದು ದೇವರಾತ್ಮನ ಮಾತುಗಳಾಗಿದೆ. ಈ ಮಾತುಗಳು ಒಬ್ಬ ಮನುಷ್ಯನ ಜೀವಿತದಲ್ಲಿ ಇರುವಾಗ ಅದು ಖಂಡಿತವಾಗಿಯೂ ಬದಲಾಯಿಸ್ತದೆ. ಆದ ಕಾರಣವೇ ಪ್ರೀತಿಯ ತಂದೆಯಂದಿರೆ, ನೀವು ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯವೂ ಕೂರುವಾಗಲೂ ಹೇಳುವಾಗಲೂ ಎಲ್ಲಾ ಸಮಯಗಳಲ್ಲೂ ನೀವು ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನ ಹೇಳಿಕೊಡುವವರಾಗಿರ್ಬೇಕು. ನೀವು ನೆನೆಸ್ಕೊಳ್ಬೋದು, ಇದು ತಂದೆಯ ಕೆಲಸ ಅಲ್ಲ, ಬರೀ ತಾಯಿಯ ಕೆಲಸ. ತಂದೆಯ ಕೆಲಸವೂ ಆಗಿದೆ, ತಾಯಿಯ ಕೆಲಸವೂ ಆಗಿದೆ. ಪ್ರತಿ ಸಮಯದಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಡುವವರಾಗಿರ್ಬೇಕು. ತಾಯಿಯೂ ಹೇಳಬೇಕು, ತಂದೆಯೂ ಹೇಳಬೇಕು. ಬರೀ ತಾಯಿಯ ಕೆಲಸ ಮಾತ್ರ ಅಲ್ಲ, ಬರೀ ತಂದೆಯ ಕೆಲಸ ಮಾತ್ರ ಅಲ್ಲ, ಇಬ್ಬರೂ ಕೂಡ ಸಮವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಭಾಯಿಸುವಂತವರಾಗಿರ್ಬೇಕು. ಅದನ್ನೇ ಕುಟುಂಬವೆಂದು ಕರೆಯುತ್ತಾರೆ. ಇಂದು ಅನೇಕ ತಂದೆಯಂದಿರು ಏನು ಮಾಡ್ತಾರೆ ಅಂದರೆ, ತಮಗೆ ಸಿಗುವಂತಹ ಸರಿಯಾದ ಒಂದು ಫ್ರೀ ಟೈಮ್ನಲ್ಲಿ
ಬೇಡವಾದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲ ಕ್ರಿಕೆಟ್ ನೋಡೋದು, ಮಕ್ಕಳಿಗೆ ಇವರು ಕ್ರಿಕೆಟ್ ನೋಡೋದಲ್ದಲೆ ಮಕ್ಕಳಿಗೂ ತೋರಿಸುವಂಥದ್ದು, ಅಥವಾ ಇವ್ರು ನ್ಯೂಸ್ ನೋಡ್ತಾರೆ ಅಥವಾ ಬೇರೆ ಫಿಲಿಮ್ಗಳನ್ನ ನೋಡ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಏನನ್ನ ಕಲಿಸ್ತಾ ಇದ್ದೀರಾ? ಹಾಗಾದ್ರೆ ಫೋನ್ಗಳನ್ನ ಹಾಕೊಂಡು ನೀವು ನೋಡೋದಲ್ದಲೆ ನಿಮ್ಮ ಮಕ್ಕಳಿಗೂ ನೀವು ಅದನ್ನ ಅಭ್ಯಾಸ ಮಾಡಿಸ್ತಾ ಇದ್ದೀರಾ? ಇವತ್ತು ಯಾವುದನ್ನ ನಿಮ್ಮ ಮಕ್ಕಳಿಗೆ ನೀವು ಅಭ್ಯಾಸ ಮಾಡಿಸ್ತಾ ಇದ್ದೀರಾ? ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ಮಕ್ಕಳಿಗೆ ನೀವು ದೇವರ ಮಾತುಗಳನ್ನ, ದೇವರ ವಾಕ್ಯವನ್ನ ಅಭ್ಯಾಸಿಸ್ರಿ ಅಂದ್ರೆ ಇಲ್ಲಿ ನೀವು ಬೇರೆ ಕೆಲಸಗಳನ್ನ, ಬೇರೆ ಕಾರ್ಯಗಳನ್ನ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡ್ತಾ ಇದ್ದೀರಾ. ದಯಮಾಡಿ ಪ್ರೀತಿಯ ತಂದೆಯಂದಿರೆ, ನಿಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನ ಉಪದೇಶ ಮಾಡಬೇಕು. ಅವರಿಗೆ ನೀವು ಹೇಳಿಕೊಡುವವರಾಗಿರಬೇಕು. ಅವರು ತಪ್ಪುವಾಗ ಅಥವಾ ಅವರು ಬೇರೆ ದಾರಿಗಳಲ್ಲಿ ಹೋಗುವಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ನೀವು ಬುದ್ಧಿವಾದಗಳನ್ನು ಹೇಳುವವರಾಗಿರಬೇಕು. ಇಲ್ಲ ನನ್ನ ಮಗನೇ ಸರಿ, ನನ್ನ ಮಗಳೇ ಸರಿ ಅಂತ ಹೇಳಿ ನೀವು ಅವರಿಗೆ ಬುದ್ಧಿಯನ್ನು ಹೇಳದೇ ಇದ್ದರೆ ಮುಂದೆ ಒಂದು ದಿವಸ ನೀವೇ ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ. ಮೂರನೇದಾಗಿ, ನೀವು ನಿಮ್ಮ ಕುಟುಂಬಗಳಿಗೆ ಪೋಷಿಸುವಂಥವರಾಗಿರಬೇಕು. ನಿಮ್ಮ ಮಕ್ಕಳನ್ನ ಪೋಷಿಸುವಂಥವರಾಗಿರಬೇಕು. ಇಂದು ಎಷ್ಟೋ ಕುಟುಂಬದಲ್ಲಿ ತಂದೆಯಂದಿರು ಮಕ್ಕಳನ್ನ ಪೋಷಿಸ್ತಾ ಇಲ್ಲ, ಮಕ್ಕಳ ಅವಶ್ಯಕತೆಗಳನ್ನು ಪೂರೈಸ್ತಾ ಇಲ್ಲ, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬೇಕಾದದ್ದನ್ನು ಒದಗಿಸಿ ಕೊಡ್ತಾ ಇಲ್ಲ, ಸೋಂಬೇರಿಗಳಾಗಿದ್ದಾರೆ. ದಯಮಾಡಿ ನೀವೇನಾದರೂ ಆ ಥರ ರೀತಿಯಾಗಿ ಇರುವುದಾದರೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ಯಾಕೆಂದರೆ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಇದು ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನ, ತನ್ನ ಮಕ್ಕಳನ್ನ, ತನ್ನ ಹೆಂಡತಿಯನ್ನ ಪೋಷಿಸದೇ ಇದ್ರೆ, ಸಂರಕ್ಷಿಸದೇ ಇದ್ರೆ ಅಂಥವನು ಕ್ರಿಸ್ತ ನಂಬಿಕೆ ಇಲ್ಲದವನಿಗಿಂತ ಕಡೆಯಾದವನು, ಕ್ರಿಸ್ತನನ್ನು ತಿರಸ್ಕರಿಸದವನಾಗಿದ್ದಾನೆ. ನೀವು ಇವತ್ತು ಎಷ್ಟೋ ಪ್ರಾರ್ಥನೆಯನ್ನು ಮಾಡ್ಬೋದು ಅಥವಾ ನೀವು ತುಂಬ ಆತ್ಮಿಕರಾಗಿರ್ಬೋದು, ಆದರೆ ನೀವು ನಿಮ್ಮ ಸ್ವಂತ ಮನೆಯನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಳ್ಳದೇ ಇದ್ರೆ, ಸಂರಕ್ಷಿಸದೇ ಇದ್ರೆ ನೀವು ದೇವರನ್ನ ತಿರಸ್ಕಾರ ಮಾಡಿದಂತೆ. ನೀವು ಕ್ರಿಸ್ತನನ್ನ ನಂಬದೇ ಇರುವವನಿಗಿಂತಲೂ ಕಡೆಯಾದವರಾಗಿದ್ದೀರಾ. ದೇವರ ವಾಕ್ಯ ಹಾಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿಮ್ಮ ಕುಟುಂಬವನ್ನು ನೀವು ಸಂರಕ್ಷಿಸುವವರಾಗಿರಬೇಕು, ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವವರಾಗಿರಬೇಕು. ಇವತ್ತು ಎಷ್ಟೋ ಜನ ಜವಾಬ್ದಾರಿಗಳನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇಲ್ಲ. 4ನೇದಾಗಿ, ತಂದೆಯಂದಿರಾದಂಥ ನೀವುಗಳು ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಇವತ್ತು ಎಷ್ಟೋ ಜನ ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳದೆ ಕುಟುಂಬವು ಬಹಳ ಕಷ್ಟಪಡ್ತಾ ಇದೆ. ಮಕ್ಕಳು ಬಹಳ ಕಷ್ಟಪಡ್ತಾ ಇದ್ದಾರೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಾಗೂ ಓದಲಿಕ್ಕೆ ಹಾಗೂ ಅವರ ಪ್ರತಿನಿತ್ಯದ ಅಗತ್ಯತೆಗಳಿಗೆ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಜವಾಬ್ದಾರಿಗಳಿಲ್ಲದೆ ಎಷ್ಟೋ ತಂದೆಗಳು ನಡ್ಕೊಳ್ತಾ ಇದ್ದಾರೆ. ಕುಡಿದು ಕೆಟ್ಟ ಸವಾಸಗಳನ್ನು ಮಾಡುತ್ತಾ ಅಥವಾ ಸೋಂಬೇರಿತನದಿಂದ ಹೀಗೆ ಅನೇಕ ವಿಧವಾದ ಪಾಪಕ್ಕೆ ಅಧೀನರಾಗಿ ಎಷ್ಟೋ ತಂದೆಯಂದಿರು ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳದೆ ಮಕ್ಕಳನ್ನು ಬಾಧಿಸ್ತಾ ಇದ್ದಾರೆ, ಹೆಂಡತಿಯರನ್ನು ಬಾಧಿಸ್ತಾ ಇದ್ದಾರೆ, ಓದುವಂಥ ಮಕ್ಕಳನ್ನು ಕಣ್ಣೀರು ಹಾಕಿಸ್ತಾ ಇದ್ದಾರೆ. ನೀವೇನಾದರೂ ಅಂಥ ಕೆಲಸವನ್ನು ಮಾಡ್ತಾ ಇರೋದಾದರೆ ಹಿಂದೆ ನಿಲ್ಲಿಸಿ. ನೀವು ಕುಡಿದು ಹಣವನ್ನು ವ್ಯರ್ಥ ಮಾಡುವುದಕ್ಕಿಂತ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಕಿ, ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸ್ತಾ ಇರುವುದಾದರೆ ನಿಮ್ಮ ಮಕ್ಕಳನ್ನು ನೀವು ಪೋಷಿಸಬೇಕು, ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ಅನೇಕ ತಂದೆಯಂದಿರು ಇವತ್ತು ಸಂಜೆ ಆದರೆ ಬೆಳಗಿಂದ ಸಂಜೆವರೆಗೂ ದುಡಿತಾರೆ, ಆದರೆ ಸಂಜೆ ಆದರೆ ಸಾಕು ಬಾರ್ ಅಂಗಡಿಗೆ ಹೋಗಿ ತಮ್ಮ ಹಣವನ್ನೆಲ್ಲ ಅಲ್ಲೇ ಹಾಕಿ ಮಕ್ಕಳನ್ನು ಉಪವಾಸದಲ್ಲಿ ಮಲಗಿಸ್ತಾ ಇದ್ದಾರೆ, ಮಕ್ಕಳನ್ನ ಕಣ್ಣೀರಿನಲ್ಲಿ ಮಲಗಿಸ್ತಾ ಇದ್ದಾರೆ, ಹೆಂಡತಿಗೆ ಬಾಧೆಯನ್ನು ಕೊಡ್ತಾ ಇದ್ದಾರೆ. ಸಂಜೆ ಆದ್ರೆ ಸಾಕು ಎಷ್ಟೋ ಕುಟುಂಬದಲ್ಲಿ ಜಗಳ, ಕಲಹಗಳು. ಯಾಕೆ? ತಂದೆಯು ತನ್ನ ಜವಾಬ್ದಾರಿನ ಮರೆತಿರೋದ್ರಿಂದ. ಎಷ್ಟೋ ತಂದೆಯಂದಿರು ಇವತ್ತು ತಮ್ಮ ಜವಾಬ್ದಾರಿಗಳನ್ನು ಮರೆತು ಮಕ್ಕಳನ್ನು ಕೆಣಕುತ್ತಾ ಅವರ ಮನಸ್ಸುಗಳನ್ನು ಕುಗ್ಗಿಸ್ತಾ ಇದ್ದಾರೆ, ಅವರ ಮನಸ್ಸನ್ನು ಡಿಪ್ರೆಷನ್ಗೆ ಹೋಗುವಂತೆ ಮಾಡ್ತಾ ಇದ್ದಾರೆ. ಎಷ್ಟೋ ಯವನಸ್ಥರು ಬಂದು ಹೇಳ್ತಾರೆ, ನಮ್ಮ ಕುಟುಂಬದಲ್ಲಿ ಯಾವಾಗಲೂ ಜಗಳ, ಯಾವಾಗಲೂ ಕಣ್ಣೀರು, ನಮ್ಮ ತಂದೆಯು ಕುಡಿತಕ್ಕೆ ಒಳಗಾಗಿದ್ದಾರೆ, ಕುಟುಂಬದಲ್ಲಿ ಸಮಾಧಾನನೇ ಇಲ್ಲ, ಕುಟುಂಬದಲ್ಲಿ ಪ್ರೀತಿಯೇ ಇಲ್ಲ. ಆ ಪುಟ್ಟ ಹೃದಯಗಳು ಎಷ್ಟು ಕಣ್ಣೀರು ಹಾಕಿರ್ಬೋದು, ಎಷ್ಟು ನೊಂದಿರ್ಬೋದು. ದೇವರು ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿಗಳಾಗಿದ್ದಾರೆ ನಿಮ್ಮ ಮಕ್ಕಳು. ನಿಮ್ಮ ಮಕ್ಕಳನ್ನು ನೀವು ನೋಯಿಸುತ್ತಾ, ಅವ್ರನ್ನ ಕೆಣಕುತ್ತಾ, ಅವರನ್ನು ಮನಗುಂದಿಸುತ್ತಾ, ಮಾಡಬೇಕಾದ ಜವಾಬ್ದಾರಿಗಳನ್ನು ಮಾಡದೆ ಆಲಸ್ಯರಾಗಿ ಬೇಜವಾಬ್ದಾರಿತನದಿಂದ ಅಸಭ್ಯರಾಗಿ ನಡೆದುಕೊಳ್ತಾ ಇದ್ದೀರಾ. ಎಷ್ಟೋ ತಂದೆಯಂದಿರು ಇವತ್ತು ಮಕ್ಕಳನ್ನು ಬಾಧಿಸ್ತಾ ಇದ್ದಾರೆ ಬೇಡವಾದ ಸಂಬಂಧಗಳನ್ನು ಇಟ್ಟುಕೊಂಡು.
ತಮ್ಮ ಮಕ್ಕಳ ಕುರಿತಾದ ಜವಾಬ್ದಾರಿಯನ್ನು ಮರೆತು ಅಸಭ್ಯವಾದ ಸಂಬಂಧಗಳನ್ನು ಇಟ್ಟುಕೊಂಡು ಪುಟ್ಟ ಮಕ್ಕಳನ್ನು ಬಾಧಿಸ್ತಾ ಇದ್ದಾರೆ. ಎಷ್ಟೋ ಸ್ತ್ರೀಯರು ಬರ್ತಾರೆ, ನನಗೆ ಪುಟ್ಟ ಮಕ್ಕಳಿದ್ದಾರೆ, ಆದರೆ ನನ್ನ ಗಂಡನು ಬೇರೆ ಸಂಬಂಧ ಇಟ್ಟುಕೊಂಡಿದ್ದಾನೆ, ನನ್ನ ಗಂಡನು ನನ್ನ ಮಕ್ಕಳನ್ನು ಪ್ರೀತಿಸ್ತಾ ಇಲ್ಲ. ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸಬೇಕು. ನಿಮ್ಮ ಮಕ್ಕಳನ್ನು ನೀವು ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಸಾಕುವವರಾಗಿರಬೇಕು. ಯಾಕೆಂದರೆ ಕೊಲೆಸ್ಯದವರಿಗೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಂದೆಗಳೇ ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ. ದೇವ್ರ ವಾಕ್ಯ ಹೇಳ್ತಿದೆ, ತಂದೆಗಳೇ ನಿಮ್ಮ ಮಕ್ಕಳನ್ನ ಕೆಣಕಿ ಅವರಿಗೆ ಮನಗುಂದಿಸಬೇಡ್ರಿ. ನೀವು ಯಾವ ವಿಷಯದಲ್ಲಿ ನಿಮ್ಮ ಮಕ್ಕಳನ್ನ ಮನಗುಂದಿಸ್ತಾ ಇದ್ದೀರಾ, ಇವತ್ತು ನೀವೇ ಯೋಚನೆ ಮಾಡಿ. ಇನ್ನೂ ಕೆಲವರು ತಂದೆಯಂದಿರಿದ್ದಾರೆ, ತುಂಬ ಕಷ್ಟಪಡ್ತಾರೆ, ಆದಾಗ್ಯೂ ಸಹ ಅವರ ಮಕ್ಕಳ ಅವಶ್ಯಕತೆನ ಪೂರೈಸಲಿಕ್ಕೆ ಆಗ್ತಾ ಇರಲ್ಲ. ಬಟ್ ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡ್ತಾರೆ. ಆದರೆ ನಿಮ್ಮ ಕೈಯಲ್ಲಿ ಎಲ್ಲ ಸಾಧ್ಯವಾಗ್ತದೆ, ಆದಾಗ್ಯೂ ಸಹ ನಿಮ್ಮ ಮಕ್ಕಳನ್ನು ನೀವು ನೋಯಿಸ್ತಾ ಇದ್ದೀರಾ, ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದಾದರೆ ನೀವು ಯಾರಾಗಿದ್ದೀರಾ ಅಂತ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನನ್ನು ತಿರಸ್ಕರಿಸದವರಾಗಿದ್ದೀರಾ. ಯೇಸುವನ್ನ ನಂಬಿದರೂ ಕೂಡ ಏನೋ ಪ್ರಯೋಜನವಿಲ್ಲ ಅಲ್ಲಿ. ಯಾಕೆಂದರೆ ನೀವು ಕ್ರಿಸ್ತನನ್ನೇ ತಿರಸ್ಕರಿಸುವವರಾಗಿದ್ದೀರಾ. ನಿಮ್ಮ ಸ್ವಂತ ಮನೆಯನ್ನು, ಸ್ವಂತ ಜನರನ್ನು ನೀವು ರಕ್ಷಿಸದೇ ಇದ್ದರೆ ಹೇಗೆ ನೀವು ಪ್ರಾರ್ಥನೆ ಮಾಡ್ತೀರಾ, ಹೇಗೆ ನೀವು ಭಕ್ತರೆನಿಸಿಕೊಳ್ತೀರಾ? ದೇವರು ನಿಮಗೆ ಕೊಟ್ಟಂಥ ಕುಟುಂಬವನ್ನು ಸಂರಕ್ಷಿಸದೆ ಬೇರೆ ಸಹವಾಸಗಳನ್ನು ಇಟ್ಟುಕೊಂಡು ಬೇರೆಯವರನ್ನು ಸಂರಕ್ಷಿಸೋದ್ರಿಂದ ನಿಮಗೇನು ಲಾಭ ಸಿಗ್ತದೆ? ಒಮ್ಮೆ ನಿಮ್ಮ ಮಕ್ಕಳ ಜಾಗದಲ್ಲಿ ನಿಮ್ಮನ್ನು ಕಲ್ಪಿಸಿಕೊಂಡು ನೋಡ್ರಿ. ನೀವು ಹಾಗೆ ನಿಮ್ಮ ಮಕ್ಕಳ ಜಾಗದಲ್ಲಿ ನಿಂತುಕೊಂಡು ಯೋಚನೆ ಮಾಡಿ. ನೀವು ಆ ಮಕ್ಕಳ ಹಾಗೆ ಚಿಕ್ಕವರಾಗಿದ್ದು ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ತಂದೆಯು ನಿಮಗೆ ಮೋಸ ಮಾಡಿದರೆ ಅಥವಾ ನಿಮ್ಮನ್ನು ನೋಯಿಸಿದರೆ, ನಿಮ್ಮನ್ನು ಮನಗುಂದಿಸಿದವರಾಗಿದ್ದರೆ ನಿಮಗೆ ಎಷ್ಟು ಕಷ್ಟ ಆಗ್ತಾ ಇತ್ತು, ನೀವು ಎಷ್ಟು ದುಃಖವಾಗ್ತಾ ಇತ್ತು. ಇವತ್ತು ಎಷ್ಟೋ ಮಕ್ಕಳು ಅದೇ ರೀತಿಯಾದ ದುಃಖದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ದಯಮಾಡಿ ಮಕ್ಕಳ ಕಣ್ಣೀರಿಗೆ ನೀವು ಕಾರಣರಾಗಬೇಡಿ. ದೇವರು ಕೊಟ್ಟಂತ ನಿಮಗೆ ಈ ಒಂದು ತಂದೆಯ ಸ್ಥಾನವನ್ನು ಜವಾಬ್ದಾರಿಯಿಂದ ನಿಭಾಯಿಸುವವರಾಗಿರಬೇಕು. ಹಾಗೆ ನಿಮ್ಮ ಮಕ್ಕಳನ್ನು ಶಿಸ್ತಿನಲ್ಲಿ ಬೆಳೆಸುವವರಾಗಿರಬೇಕು. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ದೇವವಾಕ್ಯ ಹೇಳ್ತಾ ಇದೆ, ಬೆತ್ತ ಹಿಡಿಯದ ಪಿತ. ಇಂದು ನೀವು ನಿಮ್ಮ ಮಕ್ಕಳನ್ನು ಶಿಸ್ತಿನಲ್ಲಿ ಬೆಳೆಸ್ತಾ ಇದ್ದೀರಾ, ದೇವರ ಭಯಭಕ್ತಿಯಲ್ಲಿ ಬೆಳೆಸ್ತಾ ಇದ್ದೀರಾ, ದೇವರ ಮಾರ್ಗದಲ್ಲಿ ನಡೆಸ್ತಾ ಇದ್ದೀರಾ. ನೀವು ನಿಮ್ಮ ಮಕ್ಕಳನ್ನು ಶಿಕ್ಷೆಯಲ್ಲಿ ಬೆಳೆಸಬೇಕು, ಡಿಸಿಪ್ಲಿನ್ ಲೈಫನ್ನು ಅವರಿಗೆ ಕಲಿಸಿಕೊಡಬೇಕು. ಅನೇಕ ತಂದೆಯಂದಿರು ಹೇಳುವುದನ್ನು ನಾನು ಕೇಳಿದ್ದೇನೆ. ತಾಯಿಯಂದಿರು ಹೇಳ್ತಾರೆ, ತಂದೆಯಂದಿರು ಹೇಳ್ತಾರೆ, ನನ್ನ ಮಗ, ಅವನು ನಾನೇ ಹೆತ್ತ ಮಗ, ನಾನು ಅವನಿಗೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮಗಳವಳು, ನಾನು ಹೊಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವ್ರವಾಕ್ಯ ಹೇಳ್ತದೆ, ಅವ್ರು ನಿಮ್ಮ ಮಕ್ಕಳೇ, ಖಂಡಿತವಾಗಿಯೂ ನೀವೆತ್ತ ಮಕ್ಕಳೇ. ಆದರೆ ತಂದೆಯು ತನ್ನ ಮಕ್ಕಳನ್ನು ಶಿಕ್ಷಿಸಬೇಕು. ಶಿಕ್ಷೆ ಇಲ್ಲದೆ ಇದ್ದರೆ ನಾವು ಸರಿಯಾದ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಕ್ಕಳೆಲ್ಲರೂ ಶಿಕ್ಷೆಯನ್ನು ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ, ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಶಿಕ್ಷಿತರಾಗಬೇಕು ಅಂದರೆ ನೀವು ಒಳ್ಳೆಯ ಗುಣವುಳ್ಳವರಾಗಬೇಕು. ಒಳ್ಳೆಯ ಫಲವನ್ನು ಕೊಡಬೇಕಂದ್ರೆ ಖಂಡಿತವಾಗಿಯೂ ನಾವು ಶಿಕ್ಷಿತರಾಗಲೇಬೇಕು. ಅದಕ್ಕೆ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ ತಂದೆಗಳು ಕೆಲವು ದಿವಸದ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೋ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ದೇವರು ಕೂಡ ನಮ್ಮನ್ನು ಶಿಕ್ಷಿಸ್ತಾರೆ, ಯಾಕೆಂದರೆ ದೇವರು ನಮಗೆ ತಂದೆ ಆಗಿದ್ದಾನೆ. ಅದೇ ರೀತಿಯಾಗಿ ನೀವು ಸಹ ಈ ಲೋಕದಲ್ಲಿರುವ ನಿಮ್ಮ ಮಕ್ಕಳಿಗೆ ನೀವು ತಂದೆಗಳಾಗಿದ್ದೀರಾ. ನೀವು ಶಿಕ್ಷೆನ ಕೊಡಬೇಕು, ಸರಿಯಾದ ಮಾರ್ಗದಲ್ಲಿ ಶಿಕ್ಷೆ ಕೊಡಬೇಕಂದ್ರೆ ಯಾವಾಗಲೂ ಮಕ್ಕಳನ್ನು ಹಿಡಿದು ಹೊಡಿಬೇಕು ಅಂತಲ್ಲ, ಅವರು ತಪ್ಪು ಮಾಡುವಾಗ ತಿದ್ದಬೇಕು, ಅವರನ್ನು ಪ್ರೀತಿಯಿಂದ ನಡೆಸಬೇಕು. ಹೇಗೆ ದೇವರು ನಾವು ತಪ್ಪು ಮಾಡುವಾಗ ಅನೇಕ ಸಲ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಆ ಪಾಪದಿಂದ ಆಗುವಂತಹ ಪರಿಣಾಮಗಳನ್ನು ನಮಗೆ ಹೇಳ್ತಾರೋ, ಅದೇ ರೀತಿ ನಾವು ನಮ್ಮ ಮಕ್ಕಳಿಗೆ ಪಾಪದ ಪರಿಣಾಮಗಳನ್ನು, ಹೇಗೆ ಪಾಪ ಮಾಡಿದರೆ ಹೇಗೆಲ್ಲ ಪರಿಣಾಮ ಉಂಟಾಗ್ತದೆ ಎಂದು ನಾವು ಹೇಳಿಕೊಡುವವರಾಗಿರಬೇಕು. ಅದೇ ರೀತಿಯಾಗಿ ತಂದೆಯಾದಂಥವರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡುವವರಾಗಿರಬೇಕು. ಪ್ರಾರ್ಥಿಸುವಂಥದ್ದು ಬರೀ ತಾಯಿಯ ಜವಾಬ್ದಾರಿ ಅಲ್ಲ, ಅದು ತಂದೆಯ ಜವಾಬ್ದಾರಿಯೂ ಕೂಡ ಆಗಿದೆ.
ಒಂದು ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಪುರುಷರು ಅಂದ್ರೆ ತಂದೆಯಾದಂಥವರಾಗ್ಲಿ ಅಥವಾ ಗಂಡನಾದಂಥವನಾಗ್ಲಿ ಪ್ರಾರ್ಥಿಸುವಂಥವರಾಗಿರ್ಬೇಕು. ನೀವು ಪ್ರಾರ್ಥಿಸುವಾಗಲೇ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದಕರವಾಗಿರ್ತದೆ. ಯೋಬನನ್ನ ನೋಡಿ, ತಮ್ಮ ಮಕ್ಕಳಿಗೆ ಅನುಗುಣವಾಗಿ ಪ್ರತಿನಿತ್ಯವೂ ಅವನು ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾ ಇದ್ದನು. ಮುಂಜಾವನೆಯೇ ತಮ್ಮ ಮಕ್ಕಳ ಅನುಗುಣವಾಗಿ ಅವರ ಸಂಖ್ಯೆಗೆ ತಕ್ಕ ಹಾಗೆ ಅವನು ದೇವರ ಮುಂದೆ ಯಜ್ಞವನ್ನು ಅರ್ಪಿಸಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದನು. ಇವತ್ತು ನೀವುಗಳು ಸಹ ನಿಮ್ಮ ಮಕ್ಕಳಿಗಾಗಿ ಎಡಬಿಡದೆ ಪ್ರಾರ್ಥಿಸುವಂಥವರಾಗಿರಬೇಕು. ಯಾಕೆಂದರೆ ದೇವರು ನಿಮಗೆ ಕೊಟ್ಟಂಥ ಜವಾಬ್ದಾರಿ ಆಗಿದ್ದಾರೆ ನಿಮ್ಮ ಮಕ್ಕಳುಗಳು. ಹಾಗೆ ತಂದೆ ಆದಂಥವರು ದೇವರ ವಾಕ್ಯವನ್ನ ಹೇಳಿಕೊಡುವುದು ಮಾತ್ರವಲ್ಲ, ಅವರು ಕೂಡ ಅದನ್ನು ಅನುಸರಿಸುವವರಾಗಿರಬೇಕು. ಕೇಳುವವರು ಮಾತ್ರ ಅಲ್ಲ, ಅದನ್ನು ಅನುಸರಿಸುವವರಾಗಿದ್ದಾಗಲೇ ಜೀವನದಲ್ಲಿ ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯ ಆಗೋದು. ನಿಮ್ಮ ಮಕ್ಕಳು ನಿಮ್ಮ ನಂಬಿಕೆನ ನೋಡಿ, ನಿಮ್ಮ ಮಕ್ಕಳು ನೀವು ಹೇಗೆ ಪ್ರಾರ್ಥಿಸ್ತೀರಾ, ನೀವು ಹೇಗೆ ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದೀರಾ ಅಂತ ಪ್ರತಿನಿತ್ಯವೂ ನಿಮ್ಮ ಮಕ್ಕಳು ಗಮನಿಸುವವರಾಗಿರ್ತಾರೆ. ಆದ ಕಾರಣ ನೀವು ದೇವರಿಗೆ ಒಳಪಟ್ಟು, ದೇವರಿಗೆ ಭಯಪಟ್ಟು, ದೇವರಿಗಾಗಿ ಜೀವಿಸುವಾಗ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಸಹ ನಿಮ್ಮ ಹಾಗೆ ಜೀವಿಸಲು ಸಹಾಯವಾಗ್ತದೆ. ಯಾಕೆಂದರೆ ಹೇಳೋದಕ್ಕಿಂತ ಕೆಲವೊಮ್ಮೆ ನಮ್ಮ ಆ್ಯಕ್ಷನ್ಗಳು, ನಮ್ಮ ಒಂದು ನಡತೆಗಳು ಅದು ಬಹಳ ಇಂಪ್ಯಾಕ್ಟ್ ಮಾಡ್ತದೆ, ಬಹಳ ಕಾರ್ಯವನ್ನ ಮಾಡ್ತದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ದೇವರ ವಾಕ್ಯ ಹೇಳ್ತಿದೆ, ವಾಕ್ಯ ಕೇಳಿದ್ರೆ ಸಾಕಾಗೋದಿಲ್ಲ, ಅದ್ರ ಪ್ರಕಾರ ನಡಿಬೇಕು. ನೀವು ನಡೆಯುವಾಗ ನಿಮ್ಮ ಮಕ್ಕಳು ನೋಡ್ತಾರೆ, ಹೇಗೆ ನೀವು ನಿಮ್ಮ ಜೀವಿತದಲ್ಲಿ ಡಿಫಿಕಲ್ಟ್ ಟೈಮ್ ಬರುವಾಗ, ಅಂದರೆ ಕಷ್ಟಕರ ಬರುವಾಗ ಅಥವಾ ಶೋಧನೆಯಲ್ಲಿ ಹಾದು ಹೋಗುವಾಗ ನೀವು ನಿಮ್ಮ ನಂಬಿಕೆಯನ್ನು ದೇವರಲ್ಲಿ ಹೇಗೆ ಇಟ್ಟುಕೊಂಡಿರ್ತೀರಾ, ಹೇಗೆ ಆ ಒಂದು ಸಂದರ್ಭವನ್ನು ನಿಭಾಯಿಸ್ತೀರಾ, ಹೇಗೆ ನೀವು ದೇವರಲ್ಲಿ ದೃಢವಾಗಿರ್ತೀರಾ, ಹೇಗೆ ನಿರೀಕ್ಷೆ ಉಳ್ಳವರಾಗಿರ್ತೀರಾ ಅಂತ ನಿಮ್ಮ ಮಕ್ಕಳು ನೋಡಿ ಅದನ್ನು ನಿಮ್ಮ ಮಕ್ಕಳು ಕಲಿತುಕೊಳ್ಳುವವರಾಗಿದ್ದಾರೆ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಉದಾಹರಣೆ ಆಗಿರಬೇಕು, ಮಾದರಿಯಾಗಿ ನಡೆದುಕೊಳ್ಳಬೇಕು. ಕೊನೆಯದಾಗಿ ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸುವವರಾಗಿರಬೇಕು, ನಿಮ್ಮ ಮಕ್ಕಳನ್ನು ನೀವು ಕನಿಕರಿಸುವವರಾಗಿರಬೇಕು. ಕೀರ್ತನೆಗಳು 103ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, 13ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ. ಹಾಗಾದರೆ ತಂದೆಯಾದವರು ತಮ್ಮ ಮಕ್ಕಳನ್ನು ಕನಿಕರಿಸಬೇಕು, ತಂದೆಯಾದವರು ತಮ್ಮ ಮಕ್ಕಳನ್ನು ಪ್ರೀತಿಸಬೇಕು, ದೇವರ ಮಾರ್ಗದಲ್ಲಿ ನಡೆಸುವವರಾಗಿರಬೇಕು. ನೀವು ಈ ವಾಕ್ಯಗಳನ್ನು ನಾವಿವತ್ತು ಧ್ಯಾನಿಸಿದ್ದೇವೆ. ಈ ವಾಕ್ಯಗಳ ಪ್ರಕಾರ ನೀವು ನಡೆದುಕೊಳ್ತಾ ಇದ್ದೀರಾ? ನಿಮ್ಮನ್ನು ನೀವೇ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ಈ ರೀತಿಯಾಗಿ ನೀವು ನಡೆದುಕೊಳ್ತಾ ಇಲ್ಲ ಅಂದರೆ ದಯಮಾಡಿ ನಿಮ್ಮನ್ನು ನೀವು ದೇವರ ಕೈಗೆ ಒಪ್ಪಿಸಿಕೊಟ್ಟು ಬದಲಾಗ್ರಿ. ಯಾಕೆಂದರೆ ತಂದೆಯು ಬಹಳ ಬಹಳ ಮುಖ್ಯವಾದಂಥವರು ಜೀವಿತದಲ್ಲಿ. ತಂದೆ ಇಲ್ಲದ ಮನೆ ಹೇಗಿರ್ತದೆ ಅಂತ ನನಗೆ ಗೊತ್ತಿದೆ. ತಂದೆ ಇಲ್ಲದ ಮನೆ ಎಷ್ಟು ಕಷ್ಟಪಡ್ತದೆ, ಎಷ್ಟು ನೋವು ಅವಮಾನಗಳನ್ನು ಸಹಿಸಿಕೊಳ್ಳಬೇಕು. ಅದು ಬಹಳ ಕಠಿಣಕರವಾದದ್ದು, ಕಷ್ಟಕರವಾದದ್ದು. ಆದ ಕಾರಣ ಸರಿಯಾದ ಮಾರ್ಗದಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ನೀವು ಜೀವಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮ ಕೆಲಸಗಳನ್ನು ಸಹ ಆಶೀರ್ವದಿಸ್ತಾರೆ. ದೇವರ ವಾಕ್ಯಗಳ ಮೂಲಕ ನಿಮ್ಮ ಜೀವಿತದಲ್ಲಿ ಮಾತನಾಡಿದ್ದಾರೆ ಅಂತ ಭಾವಿಸ್ತೇನೆ. ಸಮಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಏಸಪ್ಪ, ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ, ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯಗಳನ್ನು ಕೇಳಿದ ತಂದೆಯ ಹೃದಯಗಳನ್ನೇನೋ ಬದಲಾಯಿಸು. ಹೌದು ರಾಜ, ನಿನ್ನ ವಾಕ್ಯದ ಪ್ರಕಾರವಾಗಿ ದೇವರೇ ಜೀವಿಸಲಿಕ್ಕೆ ಅವರಿಗೆ ಕೃಪೆಯನ್ನು, ಬಲವನ್ನು ಅನುಗ್ರಹಿಸು. ಯಾರಾದರೂ ತಮ್ಮ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸದೇ ಇದ್ದರೆ ದಯಮಾಡಿ ನೀನು ಅವರಿಗೆ ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಶಕ್ತಿಯನ್ನು, ಬಲವನ್ನು, ಆರೋಗ್ಯವನ್ನು ಕೊಡಬೇಕಾಗಿ, ಈ ವಾಕ್ಯಗಳು ಅವರನ್ನು ಆಶೀರ್ವದಿಸಬೇಕಾಗಿ, ಪರಿವರ್ತಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ. ಆಮೆನ್, ಆಮೆನ್. Thanks for watching. God bless you.